ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಕ್ಕಳಿಗೋಸ್ಕರನೇ ಒಂದು ಹೆಲ್ತಿಯಾಗಿರುವಂಥ ರೆಸಿಪಿನ ತೋರಿಸ್ಲಿಕ್ಕೆ ಬಂದಿದ್ದೀನಿ. ಮಕ್ಕಳ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತು ತೂಕ ಹೆಚ್ಚಿಗೆ ಮಾಡೋಕ್ಕೂ ಕೂಡ ಅಷ್ಟೇ ಹೆಲ್ಪ್ಫುಲ್ ಆಗುತ್ತೆ. ಇದು ರೆಸಿಪಿ ತುಂಬಾ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಯಾವ ಟೈಮಲ್ಲಿ ಕೊಡಬೇಕು ಮತ್ತು ಯಾವ ಏಜ್ ಮಕ್ಕಳಿಗೆ ಕೊಡಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ಕೊಡಬೇಕು ಅಂತ ಪೂರ್ತಿ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತೀನಿ. ಎಲ್ಲೂ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ಇದನ್ನು ನೋಡೋಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ವಿಡಿಯೋನ ನೋಡಲಿಕ್ಕೆ ಈಸಿ ಆಗುತ್ತೆ. ಒಂದ್ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ ನನ್ನ ಬೇರೆ ರೆಸಿಪೀಸನ್ನು ಚೆಕ್ ಮಾಡ್ಕೊಳ್ಳಿ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ನೈಟಲ್ಲಿನೇ ಎಲ್ಲ ಡ್ರೈ ಫ್ರೂಟ್ಸ್ನ ನೆನೆಸ್ಕಿಡ್ತಾ ಇದ್ದೀನಿ. ನನಗೆ ಬೆಳಗ್ಗಿಗೆ ಬೇಕು ಇದು, ಹಾಗಾಗಿ ನಾನು ರಾತ್ರಿಯೇ ಎಲ್ಲ ಡ್ರೈ ಫ್ರೂಟ್ಸ್ನ ನೆನೆಸಿಡ್ತಾ ಇದ್ದೀನಿ. ನಾನಿಲ್ಲಿ 4 ಗೋಡಂಬಿ ಮತ್ತು ಒಂದು 5 ಬಾದಾಮಿ, ಒಂದು 10 ರಿಂದ 12 ಒಣ ದ್ರಾಕ್ಷಿ, ಒಂದು 3 ಖರ್ಜೂರನ ಬೀಜನ ತೆಗೆದುಬಿಟ್ಟು ಹಾಕ್ಕೊಂಡು ನೀರಲ್ಲಿ ನಾನು ನೆನೆಸಿಟ್ಕೊಳ್ತಾ ಇದ್ದೀನಿ. ಒಂದು 6 ರಿಂದ 7 ತಾಸಾದರೂ ಇದನ್ನು ಚೆನ್ನಾಗಿ ನೆನೆಯಬೇಕು ಎಲ್ಲ ಡ್ರೈ ಫ್ರೂಟ್ಸು. ನೀವು ಮಧ್ಯಾಹ್ನಕ್ಕೆ ಬೇಕು ರೆಸಿಪಿ ಅಂದರೆ ಬೆಳಗ್ಗೆನೇ ನೆನೆಸ್ಕೊಳ್ಳಿ, ಇಲ್ಲ ಬೆಳಗ್ಗಿಗೆ ಬೇಕು ರೆಸಿಪಿ ಅಂದರೆ ನೈಟಲ್ಲಿ ಇದನ್ನು ನೆನೆಸ್ಕೋಬೋದು. ನಾನು ರಾತ್ರಿನೇ ಇದನ್ನು ನೆನೆಸಿಟ್ಟಿದ್ದೀನಿ. ಇವಾಗ ಬೆಳಗ್ಗೆ ಏನು ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪ ಅವಲಕ್ಕಿನ ನಾನು ನೀರಲ್ಲಿ ಕ್ಲೀನಾಗಿ ತೊಳೆದುಬಿಟ್ಟು ಇದನ್ನು ಕೂಡ ನಾನು ಚೆನ್ನಾಗಿ ನೆನೆಸ್ಕೊಳ್ತಾ ಇದ್ದೀನಿ. ಇದು ನೀವು ದಪ್ಪನ ಅವಲಕ್ಕಿ, ತೆಳ್ಳನ ಅವಲಕ್ಕಿ ಯಾವುದಾದ್ರೂ ಅವಲಕ್ಕಿನ ತಗೊಳ್ಳಿ, ಬಟ್ ಇನ್ನು ನೀಟಾಗಿ ನೆನಿಬೇಕಿದು. ಒಂದು ಮಿನಿಮಮ್ ಒಂದು 10 ರಿಂದ 15 ನಿಮಿಷ ನೆನಿಬೇಕಾಗುತ್ತೆ. ನೀವೇನಾದರೂ ದಪ್ಪನ ಅವಲಕ್ಕಿ ತೊಗೊಂಡಿದ್ರೆ ಒಂದು 15 ನಿಮಿಷ ನೆನೆಸ್ಕೊಳ್ಳಿ. ಇಲ್ಲ ಅದು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ ಅಂತಂದರೆ ಒಂದು 10 ನಿಮಿಷ ನೆನೆದ್ರೆ ಸಾಕು. ಮಾರ್ನಿಂಗಲ್ಲೇ ಅವಲಕ್ಕಿನ ನೆನೆಸ್ಕೋಬೇಕು. ಇನ್ನು ರಾತ್ರಿ ನೆನೆಸಿಟ್ಟಿರೋ ಅಂಥ ಎಲ್ಲ ಡ್ರೈ ಫ್ರೂಟ್ಸ್ಗಳು ನೀರಲ್ಲಿ ಚೆನ್ನಾಗಿ ನೆಂದಿರುತ್ತೆ. ಇದು ಖರ್ಜೂರದ್ದು ಅಷ್ಟೇ, ಆರಾಮ್ ಸಿಪ್ಪೆನ ತಗೋಬೋದು, ಅಷ್ಟು ಚೆನ್ನಾಗಿ ನೆಂದಿರುತ್ತೆ. ಇಲ್ಲಿ ಖರ್ಜೂರ, ಗೋಡಂಬಿ ಮತ್ತು ದ್ರಾಕ್ಷಿ ಅದೇ ಹಂಗೆ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿದು ಮಾತ್ರ ನಾನು ಸಿಪ್ಪೆನ ತೆಗಿತಾ ಇದ್ದೀನಿ. ಸಿಪ್ಪೆನ ತೆಗೆದುಬಿಟ್ಟು ಅಷ್ಟನ್ನು ನಾನು ಮಿಕ್ಸರ್ ಗ್ರೈಂಡರಿಗೆ ಹಾಕ್ಕೊಡ್ತಾ ಇದ್ದೀನಿ. ಇದು ನೀರಲ್ಲಿ ನೆಂದಿರೋದ್ರಿಂದ ನಿಮಗೆ ಬಾದಾಮ್ದು ಸಿಪ್ಪೆ ಈಸಿಯಾಗಿ ತೆಗಿಬೋದು. ನಿಮಗೆ ಬೇಕಿದ್ರೆ ಹಾಗೆ ಕೂಡ ಹಾಕ್ಕೊಳ್ಳಿ ಬಾದಾಮನ್ನ. ಬಟ್ ಏನೋ ಬಾದಾಮ್ ಸಿಪ್ಪೆ ತಿನ್ನಬಾರ್ದು ಅನ್ನೋ ಕಾರಣಕ್ಕೆ ಹೀಟ್ ಅಲ್ವಾ ಅಂತಂದೇಳಿ ಸಿಪ್ಪೆ ತೆಗೆದು ನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದು ತಿನ್ನೋದ್ರಿಂದ ಹೀಟ್ ಆಗಲ್ಲ. ನೀರಲ್ಲಿ ಚೆನ್ನಾಗಿ ನೆಂದಿರೋದ್ರಿಂದ ಈ ಬಾದಾಮಿ ಗೋಡಂಬಿ ಏನು ಹೀಟ್ ಆಗಲ್ಲ ಬಾಡಿಗೆ. ಹಾಗಾಗಿ ನೀರಲ್ಲಿ ಚೆನ್ನಾಗಿ ನೆನೆಸಿ ಅಷ್ಟನ್ನು ನಾನು ಮಿಕ್ಸರ್ ಗ್ರೈಂಡರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ತುಂಬಾ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಬ್ರೈನ್ ಡೆವಲಪ್ ಮಾಡುತ್ತೆ ಮತ್ತು ತೂಕ ಹೆಚ್ಚಿಸುತ್ತೆ, ಬೋನ್ಸ್ಗಳನ್ನೆಲ್ಲ ಸ್ಟ್ರಾಂಗ್ ಮಾಡುತ್ತೆ. ಇದು ರೆಸಿಪಿ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇನ್ನು ನೋಡಿ, ಅವಲಕ್ಕಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನೆಂದಿದೆ. ಆದಷ್ಟು ಸಾಫ್ಟ್ ಆಗೋವರೆಗೂ ಅವಲಕ್ಕಿನ ನೀವು ನೆನೆಸ್ಕೊಳ್ಳಿ. ಅದನ್ನು ಅಷ್ಟೇ ನೀರನ್ನು ತೆಗೆದುಬಿಟ್ಟು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಎಲ್ಲೂ ನಿಮಗೆ ಬಾಯಲ್ಲಿ ಗೋಡಂಬಿ, ಬಾದಾಮಿ ಏನೂ ಸಿಗಬಾರ್ದು. ಆ ರೀತಿ ಇದನ್ನು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ತುಂಬಾ ಒಳ್ಳೆ ರೆಸಿಪಿ ಇದು. ಇದನ್ನು ನೀವು ಮಕ್ಕಳಿಗೆ ಒಂದು ದಿನ ಬಿಟ್ಟು ಒಂದು ದಿನ ಕೊಡಿ. ದಿನ ಕೊಡೋದ್ರಿಂದ ಮಕ್ಕಳಿಗೆ ಬೇಜಾರಾಗುತ್ತೆ, ತಿನ್ನಲ್ಲ ಮಕ್ಕಳು. ಹಾಗಾಗಿ ಒಂದಿನ ಬಿಟ್ಟು ಒಂದಿನ ಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು. ಹಾಗಾಗಿ ನೋಡಿ ಎಷ್ಟು ಫೈನಾಗಿ ಪೇಸ್ಟ್ ಆಗಿದೆ ಅಂತ. ಆರಾಮಾಗಿ ಮಿಕ್ಸಿ ಆಗುತ್ತೆ ನೀರಲ್ಲಿ ನೆಂದಿರೋದ್ರಿಂದ. ಏನದು ಅದೇ ದಪ್ಪದ ಥರ ಏನು ಉಳ್ಕೊಳಲ್ಲ, ಆರಾಮಾಗಿ ಮಿಕ್ಸಿ ಮಾಡ್ಕೋಬಹುದು. ಇವಾಗ ನಾನು ಒಂದು ಪಾತ್ರೆಗೆ 1 ಟೀ ಕಪ್ ಅಷ್ಟು ಹಾಲನ್ನ ಹಾಕ್ತಾ ಇದ್ದೀನಿ. ಹಾಲನ್ನು ಹಾಕಿ ಮಿಕ್ಸಿ ಮಾಡಿಟ್ಟಿರೋ ಅಂಥ ಪೇಸ್ಟ್ನ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಚೆನ್ನಾಗಿ ಬೇಯಬೇಕು, ಹಾಗಾಗಿ ನೀಟಾಗಿ ಹಾಲಲ್ಲಿ ಅವಲಕ್ಕಿ ಬೇಯಬೇಕು. ಅಷ್ಟು ಪೇಸ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಪೂರ್ತಿ ಒಂದು ಕುದಿಬೇಕು. ಇದು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ನಾನು ಇದಕ್ಕೆ ಸ್ವಲ್ಪ ಕೆಂಪು ಕಲ್ಸಕ್ರಿನ ಹಾಕ್ಕೊಳ್ತಾ ಇದ್ದೀನಿ, ಬಾಡಿನ ತಂಪು ಮಾಡುತ್ತೆ ಅಂತ. ನಿಮಗೆ ಬೇಕಿದ್ರೆ ಬೆಲ್ಲ ಕೂಡ ಹಾಕ್ಕೊಳ್ಳಿ, ಇಲ್ಲ ಖರ್ಜೂರ ಸ್ವೀಟೇ ಸಾಕು ಅನ್ನೋಂಗಿದ್ರೆ ಅದರ ಮೇಲೆ ಕೂಡ ಬಿಡ್ಬೋದು. ನನ್ನ ಮಕ್ಕಳು ಸ್ವಲ್ಪ ಸ್ವೀಟ್ಸ್ನ ಇಷ್ಟಪಡ್ತಾರೆ, ಹಾಗಾಗಿ ನಾನು ಸ್ವಲ್ಪ ಕೆಂಪು ಕಲ್ಸಕ್ರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುದಿ ಬಂದರೆ ಸೂಪರ್ ಆಗಿರುವಂಥ ಹೆಲ್ದಿ ಆಗಿರುವಂಥ ರೆಸಿಪಿ ರೆಡಿ ಆಗುತ್ತೆ. ಇದು ಹೇಳಿದ್ನಲ್ಲ, ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ, ತೂಕ ಹೆಚ್ಚಾಗಿ ಮಾಡುತ್ತೆ, ಈ ಬೋನ್ಸ್ಗಳನ್ನು ಕೂಡ ಸ್ಟ್ರಾಂಗ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು 10 ತಿಂಗಳು ಮಕ್ಕಳಿಂದ ಎಲ್ಲ ಮಕ್ಕಳಿಗೂ ಕೊಡ್ಬೋದು. 10 ಮಂತ್ಸ್ ಪಾಪುಗಳಿಂದ ಎಲ್ಲರಿಗೂ ಕೊಡ್ಬೋದು. ಒಂದು ದಿನ ಬಿಟ್ಟು ಒಂದು ದಿನ ಕೊಡಿ ಇದನ್ನು. ಮತ್ತು ಇನ್ನೊಂದೇನೆಂದರೆ ಆದಷ್ಟು ಡೇ ಟೈಮಲ್ಲಿ ಕೊಡಿ ಇದನ್ನು. ನೈಟಲ್ಲಿ ಕೊಟ್ಟರೆ ಮಕ್ಕಳು ತಿಂದು ಮಲ್ಕೊಂಡ್ಬಿಡ್ತಾರಲ್ಲ, ಡೈಜೆಷನ್ ಕಷ್ಟ ಆಗುತ್ತೆ.
ಆದಷ್ಟು ಮಕ್ಕಳಿಗೆ ನೈಟಲ್ಲಿ ನೀವು ಲೈಟ್ ಫುಡ್ಸ್ನೇ ಕೊಡಬೇಕಾಗುತ್ತೆ. ಇದನ್ನು ನೀವು ಹಗಲೊತ್ತು ಕೊಟ್ಟರೆ, ಮಾರ್ನಿಂಗ್ ಬೆಳಗ್ಗೆ ಅಥವಾ ಮಧ್ಯಾಹ್ನ ಕೊಟ್ಟರೆ ಇದನ್ನು ತಿಂದು ಆಟ ಆಡೋದ್ರಿಂದ ಮಕ್ಕಳಿಗೆ ಆರಾಮಾಗಿ ಡೈಜೆಸ್ಟ್ ಆಗುತ್ತೆ, ಈಸಿಯಾಗಿ ಡೈಜೆಸ್ಟ್ ಮಾಡ್ಕೋತಾರೆ. ಹಾಗಾಗಿ ಆದಷ್ಟು ಇದನ್ನು ಬೆಳಗ್ಗೆ ಅಥವಾ ಮಧ್ಯಾಹ್ನನ ಕೊಡಿ, ನೈಟ್ ಕೊಡೋಕ್ಕೆ ಹೋಗಬೇಡಿ. 10 ತಿಂಗಳ ಮಕ್ಕಳಿಂದ ಇದನ್ನು ನೀವು 3-4 ವರ್ಷದ ಮಕ್ಕಳವರೆಗೂ ಆರಾಮಾಗಿ ಕೊಡಿ. ತುಂಬಾ ಹೆಲ್ದಿಯಾಗಿರೋಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಕೊಡ್ತೀನಿ. ಇದರಿಂದ ಮಕ್ಕಳಿಗೆ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ, ಮೂಳೆಗಳು ಕೂಡ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ 1 ಸ್ಪೂನ್ ತುಪ್ಪನ ಹಾಕಿ, ಹಳೆ ತುಪ್ಪನ ಕೊಡಿ, ನಿನ್ನೆ ಮೊನ್ನೆ ಕಾಸಿರೋಂಥ ತುಪ್ಪನ ಕೊಡಬೇಡಿ. ಕಾಸಿ ಒಂದು 15 ಡೇಸ್ ಆಗಿರೋಂಥ ತುಪ್ಪನ ಕೊಡಿ. ಅದರಿಂದ ನಿಮ್ಮ ಮಗುಗೆ ಕೆಮ್ಮು ಶೀತ ಏನೂ ಆಗೋದಿಲ್ಲ. ಹಾಗಾಗಿ 1 ಸ್ಪೂನ್ ತುಪ್ಪನ ಹಾಕಿ ಕೊಟ್ಟರೆ ಹೆಲ್ದಿಯಾಗಿರುವಂಥ ರೆಸಿಪಿ ರೆಡಿ ಆಗುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ, ಟೇಸ್ಟ್ ಯಾವ ಥರ ಬಂತು ಅಂತ ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಒಳ್ಳೆ ರೆಸಿಪೀಸ್ನೇ ನಾನು ನಿಮಗೆ ತೋರಿಸ್ತೀನಿ. ಈ ದಿನ ಶುಭವಾಗಿರಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.